ಕ್ವಾಲಿಟಿ ಅಂತೂ ನೋ ಕಾಂಪ್ರಮೈಸ್, ಅಷ್ಟು ಚೆನ್ನಾಗಿದೆ ಕ್ಯಾಮ್ರಾ. ಗೋಪ್ರೋ ತುಂಬ ಚೆನ್ನಾಗಿ ಹೆಸರು ಮಾಡಿತ್ತು. DJ ಯಾವಾಗ ಬಂತು ಗೋಪ್ರೋ ಕಿಲ್ಲರ್. ವ್ಲಾಗಿಂಗ್ ಸೆಟಪ್ ಸ್ಟಾರ್ಟ್. ಕೇಸ್ನ ಯಾವ ಥರ ಫಿಕ್ಸ್ ಮಾಡೋದು ಹೇಳ್ಕೊಡ್ತೀನಿ. ಇದು ಬ್ಯಾಟ್ರಿ ಪಿಕಪ್ ಜಾಸ್ತಿ, ಆಮೇಲೆ ಇನ್ನೊಂದು ಏನಂದರೆ ಕ್ವಾಲಿಟಿ ಮಾತ್ರ ಬೆಂಕಿ. ಇದು ಸೆಲ್ಫಿ ವ್ಲಾಗಿಂಗ್ ನಾವು ಮಾಡೋದು. ನೆಕ್ಸ್ಟ್ ನಮ್ದು ರಿಟರ್ನ್ ಹಿಂಗಡೆ ವಿಡಿಯೋ ಮಾಡೋದು. ನೀವು ವ್ಲಾಗಿಂಗ್ ಮಾಡ್ತೀನಿ, ಡೈಲಿ ವ್ಲಾಗಿಂಗ್ ಇಲ್ಲ ಅಂದರೆ ಸೆಲ್ಫಿ ಸ್ಟಿಕ್ಗೆ ಇದೊಂದು ಮೌಂಟ್ ಬರ್ತಲ್ಲ, ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ಮೈಲ್ ಧನುಷ್. ಇವತ್ತಿನ ಟಾಪಿಕ್ ಏನಂದರೆ ಮೋಸ್ಟ್ ರಿಕ್ವೈರ್ಮೆಂಟ್ ವಿಡಿಯೋ. ಸೊ ಅದೇನೆಂದರೆ, ಈಗ ನೀವು ಹೊಸದಾಗಿ ಮೋಟರ್ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಈ ವಿಡಿಯೋ ನಿಮಗಾಗಿ. ಇವಾಗ ಎಲ್ಲರಿಗೂ ಇರೋದು ಒಂದೇ ಆಪ್ಷನ್ ಏನಂದರೆ ಯಾವ ಕ್ಯಾಮ್ರಾ ಯೂಸ್ ಮಾಡಬೇಕು, ಯಾವ ಕ್ಯಾಮ್ರಾ ಯೂಸ್ ಮಾಡಿದ್ರೆ ಬೆಸ್ಟ್ ಕ್ವಾಲಿಟಿ ಬರುತ್ತೆ ಅಂತೆಲ್ಲ ಸುಮಾರು ಜನಕ್ಕೆ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಸೊ ಇವಾಗೆಲ್ಲ ಹೆಂಗಿರೋದಂದರೆ ಕ್ವಾಲಿಟಿ ಇದ್ರೇ ನಿಮ್ಮ ವೀಡಿಯೋನ ಕೊನೆವರೆಗೂ ನೋಡೋದು. ಸ್ಟಾರ್ಟಿಂಗ್ ನೋಡಬೇಕಂದ್ರೆ ನೀವು ಅದನ್ನ ನಿಮ್ಮನ್ನ ಸ್ಟಿಕ್ ಆನ್ ಮಾಡಿ ಇಟ್ಸ್ಕೊಂಡು ನಿಮ್ಮ ಕಂಟೆಂಟ್ ನೋಡಿ ಅಂದರೆ ಅವ್ರನ್ನ ನೀವು ಫಸ್ಟು ಒಂದು 5 ಸೆಕೆಂಡ್ ನೀವು ಅದನ್ನ ಹೋಲ್ಡ್ ಮಾಡಿಸ್ಬೇಕು. ನಿಮ್ಮ ಕ್ವಾಲಿಟಿ ಮೇನ್ ಇಂಪಾರ್ಟೆಂಟ್ ಅಲ್ಲಿಗೆ. ಸೊ ಯಾವ ಕ್ಯಾಮ್ರಾ ತಗೋಬೇಕು ಅಂತ ತುಂಬ ಎಲ್ಲರೂ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಸೊ ಅದಕ್ಕೆ ನಿಮಗೋಸ್ಕರ ಒಳ್ಳೆ ಕ್ಯಾಮ್ರಾ ತೊಗೊಂಡಿದ್ದೀನಿ. ಯಾವುದು ಕನ್ಫ್ಯೂಸ್ ಆಗದೆ ಇದೊಂದು ವೀಡಿಯೋ ನೋಡಿ, ನಾನು ತೋರಿಸೋ ಕ್ಯಾಮ್ರಾ ತೊಗೊಂಡು ನಿಮ್ಮ ಮಾಡೆಲನ್ನು ಸ್ಟಾರ್ಟ್ ಮಾಡಿ, ನಿಮ್ಮ ಜರ್ನಿ ಸ್ಟಾರ್ಟ್ ಮಾಡಿ. ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ನಾನು ತೋರಿಸೋ ಕ್ಯಾಮ್ರಾ ಯಾವ ಐಫೋನ್ 17 Pro Maxಗೂ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಸೊ ನಾನು ತೋರಿಸೋ ಕ್ಯಾಮ್ರಾ ಇದೆ, ಬನ್ನಿ. ಸೊ ಇದೇ ಕ್ಯಾಮ್ರಾ ಓಪನ್ ಮಾಡ್ಕೊಳ್ತೀನಿ. ಆಲ್ರೆಡಿ ಓಪನ್ ಮಾಡಿದ್ದೀನಿ. ಸೊ ಇದನ್ನು ಫ್ಲಿಪ್ಕಾರ್ಟ್ ಆರ್ಡರ್ ಮಾಡಿದ್ದು. ಸೊ ಅಲ್ಲಿ ಡ್ಯಾಮೇಜ್ ಆಗಿರುತ್ತೆ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಮನೆ ಪ್ಯಾಕಿಂಗ್ ಎಲ್ಲ ಈ ಥರ ಬರುತ್ತೆ ನೋಡಿ. ಆವಾಗಿಂದ ನೀವು ವೆಯ್ಟ್ ಮಾಡ್ತಿದ್ದಂಥ ಕ್ಯಾಮ್ರಾ ಇದೆ, DJI Action 5 Pro. ಬೆಸ್ಟ್ ಕ್ಯಾಮ್ರಾ, ಬೆಸ್ಟ್ ಕ್ಯಾಮ್ರಾ. ಒಳ್ಳೆ ಐಫೋನ್ಗಿಂತ ಒಳ್ಳೆ ಕ್ಲಾರಿಟಿ ಇದೆ. ನಿಮಗೆ ಕ್ಲಾರಿಟಿ ಏನೇನು ಬರುತ್ತೆ, ಇದರೊಳಗಡೆ ಏನು ಬರುತ್ತೆ ಎಲ್ಲ ತೋರಿಸ್ತೀನಿ. ಇದು ಅಡ್ವೆಂಚರ್ ಕಾಂಬೋ ಅಂತ. ಸೊ ನೀವು ಬರೀ ಕ್ಯಾಮ್ರಾ ತಗೊಂಡ್ರೆ ಕಡಿಮೆ ಸಿಗುತ್ತೆ. ಇದು ಅಡ್ವೆಂಚರ್ ಕಾಂಬೋ. ಸೊ ಅಡ್ವೆಂಚರ್ ಕಾಂಬೋ 50,000 ಇದೆ, 51,000. ಸೊ ನಾನು ಇದನ್ನು ಆಫರಲ್ಲಿ ಬುಕ್ ಮಾಡಿದ್ರೆ 46,000ಗೆ ನಾನು ಸಿಕ್ತಿದ್ದು. ಸೊ ಓಪನ್ ಮಾಡೋಣ. ಸೊ ನೋಡಿ, ಓಪನ್ ಮಾಡಿದಂಗೆ ಒಂದು ಕಡೆ ಆಕ್ಸೆಸರೀಸ್, ಇನ್ನೊಂದು Action 5 Pro ಕ್ಯಾಮ್ರಾ, 2 ಬಾಕ್ಸ್ ಇದೆ. ಸೊ ಫಸ್ಟು ಇದೊಂದು ಬಾಕ್ಸ್, ಸೆಕೆಂಡ್ ಇದೊಂದು ಬಾಕ್ಸ್, ಆಮೇಲೆ ಇದರೊಳಗಡೆ ಇನ್ನೊಂದು ಸೆಲ್ಫಿ ಸ್ಟಿಕ್ಕು. ಸೊ ಇದರೊಳಗಡೆ ಇನ್ನೇನಿಲ್ಲ, ಕಂಪ್ನಿ ಕ್ಯಾಮ್ರಾ ಇದೆ. ಫಸ್ಟ್ ಸೆಲ್ಫಿ ಸ್ಟಿಕ್ ತೋರಿಸ್ತೀನಿ. ಏನು ಕ್ವಾಲಿಟಿ ನೋಡಿ, ಸಕ್ಕತ್ತಾಗಿದೆ ಕ್ವಾಲಿಟಿ. ಇಟ್ಕೊಳ್ಳೋಕ್ಕೆ ಫುಲ್ ಒಳ್ಳೆ ಗ್ರಿಪ್ಪು, ಒಳ್ಳೆ ಸ್ಟೇಬಲ್ ಆಗಿರುತ್ತೆ. ನಿಮಗೆ ಶೇಕ್ ಆಗೋದು ಅಂತೆಲ್ಲ ಏನೂ ಆಗಲ್ಲ. ಕ್ವಾಲಿಟಿ ಮಾತ್ರ ಕಾಂಪ್ರಮೈಸ್ ಇದೆ, ಸೂಪರ್. ಇದೊಂದು 3 feet ಮೇಲೆ ಬರುತ್ತೆ. ನೋಡಿ, ಎಕ್ಸ್ಟೆಂಡ್ ಮಾಡ್ಕೊಂಡು ಬೇಕಾದ್ರೆ ನಿಮಗೆ ಇಟ್ಕೊಳ್ಳೋಕೆ ಇದೊಂದಿದೆ. ಈಗ ಆಕ್ಸೆಸರೀಸ್ ಏನು ಕೊಡ್ತಾರೆ ಅಂತ ತೋರಿಸಿ ನಿಮಗೆ. ಫಸ್ಟು ಒಂದು Type-C to Type-C ಕೇಬಲ್ ಮಾಡ್ಕೋಕೆ, ಇನ್ನೊಂದು ಮ್ಯಾಗ್ನೆಟಿಕ್ ಮೌಂಟ್ ಎಲ್ಲ. ಆಮೇಲೆ ಕ್ಯಾಮ್ರಾ ಹಾಕಿ ತೋರಿಸ್ತೀನಿ. ಫಸ್ಟು ಮಾಡ್ಬೋದು ಮ್ಯಾಗ್ನೆಟಿಕ್ ಮೌಂಟ್ ಅಂದರೆ ಇದೆಲ್ಲ ಮಾಮೂಲಿ ಗೊತ್ತೇ ಇದೆ ನಿಮಗೆ. ಡಿಸ್ಪ್ಲೇ ಕಾರ್ಡ್, ವ್ಯಾರಂಟಿ ಕಾರ್ಡ್ ಅದು ಇದು. ಇನ್ನೊಂದು ಇದೇನಂದರೆ ನಿಮಗೆ ಆ್ಯಪಲ್ಲಿ ಒಂದು ಫೋನಲ್ಲಿ ಒಂದು ಆ್ಯಪ್ ಬರುತ್ತೆ. ಸೊ ಅದನ್ನು ಡೌನ್ಲೋಡ್ ಮಾಡ್ಬೋದು. ಇದನ್ನು ಸ್ಕ್ಯಾನ್ ಮಾಡಿದ್ರೆ ಆ್ಯಪ್ ಕೊಡ್ತಾರೆ. DJI ಒಂದು ಅಫಿಷಿಯಲ್ ಆ್ಯಪ್ ಇದೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಯಾವುದೇ ಥರ ಕನೆಕ್ಟ್ ಮಾಡೋದು. ಸೊ ನೀವು ರೆಕಾರ್ಡ್ ಮಾಡಿದ್ದಲ್ಲ ಯಾವ ಥರ ನೀವು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬೋದು ಅಂದರೆ ವೈಫೈ ಕನೆಕ್ಟ್ ಮಾಡೋದು ಸಾಕು, ಟ್ರಾನ್ಸ್ಫರ್ ಮಾಡ್ಬೋದು. ಫಸ್ಟ್ ಥರ ಮೆಮೊರಿ ಕಾರ್ಡ್ ತಂದು ಫೋನ್ಗೆ ಇದು ಮಾಡಿ ಎಲ್ಲ ಆ ಥರ ಲಿಸ್ಟ್ ಇಲ್ಲ. ಇವಾಗ ಇಲ್ಲ ಸ್ಟಿಕರ್ ಮಾಡಿದ್ದಾರೆ, DJI ಸ್ಟಿಕರ್. ಈಗ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಇದರಲ್ಲಿ ಅಡ್ವೆಂಚರ್ ಕಾಂಬೋ ಆಗಿರೋದ್ರಿಂದ 3 ಬ್ಯಾಟ್ರಿ ಬರುತ್ತೆ. ಸೊ ಒಂದು ಬ್ಯಾಟ್ರಿ ನಾವು 4 hours ವಿಡಿಯೋ ಮಾಡ್ಬೋದು. 12 hours ವಿಡಿಯೋ ಮಾಡ್ಬೋದು. ಓಕೆ ನೋಡಿ, ಇದು ಯೆಲ್ಲೋ ಕಲರ್ ಲೈಟ್ ಬಂದರೆ, ಇಲ್ಲಿ ಯೆಲ್ಲೋ ಕಲರ್ ಲೈಟ್ ಕಾಣಿಸ್ತಿದೆ ನಿಮಗೆ. ಯೆಲ್ಲೋ ಕಲರ್ ಲೈಟ್ ಬಂದರೆ ಚಾರ್ಜಿಂಗ್ ಆಗ್ತಿದೆ ಅಂತ, ಅದು ಗ್ರೀನ್ ಕಲರ್ ಲೈಟ್ ಬಂದರೆ ಫುಲ್ ಚಾರ್ಜಿಂಗ್ ಆಗಿದೆ ಅಂತ. ಓಕೆನಾ ನೋಡಿ, ಇದು ಓಪನ್ ಮಾಡೋಣ. ಇದು ಒಂದು ಬ್ಯಾಟ್ರಿ. ಸೊ ಅಡ್ವೆಂಚರ್ ಕಾಂಬೋದಲ್ಲಿ ನಿಮಗೆ ಇದೆಲ್ಲ ಕೊಡ್ತಾರೆ ಕಿಟ್ ಫುಲ್ಲು. ಬಟ್ ಇದು ಪವರ್ ಬ್ಯಾಂಕ್ ಥರ. ಆಮೇಲೆ ಇನ್ನೊಂದು ಏನಂದರೆ ಇದರಿಂದ ನೀವು ಫೋನ್ ಚಾರ್ಜ್ ಮಾಡ್ಬೋದು. ನೋಡಿ ತೋರಿಸ್ತೀನಿ. ಈ ಆಪ್ಷನ್ ಯಾರು ಗೊತ್ತಿರೋಲ್ಲ, ಇದರಿಂದ ಫೋನ್ ಚಾರ್ಜ್ ಮಾಡ್ಬೋದು. ಪವರ್ ಬ್ಯಾಂಕ್ ಥರ ಯೂಸ್ ಮಾಡ್ಬೋದು. ನೋಡಿ, ಇಲ್ಲಿಗೆ ಪ್ಲಗ್ ಮಾಡಿ, ಮತ್ತೆ ನಮ್ಮ ಫೋನ್ ಮತ್ತೆ ಪ್ಲಗ್ ಮಾಡಿ ಆಗುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡ್ಬೋದು, ಇಲ್ಲ ಕ್ಲಿಕ್ ಮಾಡ್ಬೋದು, ಬಟನ್ ಇರುತ್ತೆ, ಬಟನ್ ಕ್ಲಿಕ್ ಮಾಡ್ಬೋದು. ಪವರ್ ಬ್ಯಾಂಕ್ ಥರ ಯೂಸ್ ಮಾಡ್ಬೋದು. ಸೊ ಇದರ 2 ಆಪ್ಷನ್ ಇದೆ ಇರಲಿ. ಇದೇ ಈ ಬಾಕ್ಸ್ ಅಷ್ಟೇ ಏನಿಲ್ಲ. ಮೇನ್ ಥಿಂಗ್ ಕ್ಯಾಮ್ರಾ. ಕ್ಯಾಮ್ರದ್ದು ಕೇಸ್ ಕೆಳಗಡೆ ಬಿದ್ದರೆ ಏನು ಏಟ್ ಆಗಬಾರ್ದು, ಕ್ಯಾಮ್ರಕ್ಕೆ ಪ್ರೊಟೆಕ್ಟ್ ಇರಲಿ ಅಂತ ಇದು ಕ್ಯಾಮ್ರಾ ಕೊಟ್ಟರೆ ಕೇಸ್ ಹೋಗಿ ಕವರ್ ಒಳಗೆ ಏನು ಬರುತ್ತೆ ಅಂದರೆ, ಸೊ ಅದು ಕ್ಯಾಮ್ರಾ ಕೇಸ್ ನೋಡಿ, ಕ್ಯಾಮ್ರಾ ಓಪನ್ ಮತ್ತೆ ಕ್ಲೋಸ್ ಬಟನ್ ನೋಡಿ, ಬಿಲ್ಟ್ ಮಾಡಿದ್ರೆ
ಇದು ಮಾಮೂಲಿ ನೀವು ಮೌಂಟ್ ಎಲ್ಲ ಮಾಡೋಕ್ಕೆ ಅಂದರೆ ಇದೊಂದು ನೀವು ಮೇನ್ ಹೆಲ್ಮೆಟ್ಗೆ ಮೌಂಟ್ ಮಾಡೋಕ್ಕೆ ಮೇನ್ ಬೇಕಾಗಿರೋದು ಇದು ಚಿಕ್ಕ ಇರುತ್ತೆ ರಿಮೂವ್ ಮಾಡಿ ನೀವು ಹೆಲ್ಮೆಟ್ಗೆ ಮೌಂಟ್ ಮಾಡೋದು. ನಾನು ಹೆಲ್ಮೆಟ್ಗೆ ಮೌಂಟ್ನ ಹೆಂಗೆ ಫಿಕ್ಸ್ ಮಾಡೋದು ಇದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ ಇದರಲ್ಲಿ ಮಾಡ್ತಿದ್ದೆ ಇದು ನೋಡಿ ಈ ಲೆಂತು ಚಿಕ್ಕದು, ಈ ಲೆಂತು ದೊಡ್ಡದು. ನೋಡಿ ನಮಗೆ ಚಿಕ್ಕದು ಬೇಕಾದರೆ ಚಿಕ್ಕದು ಹಾಕೋದು, ದೊಡ್ಡದು ದೊಡ್ಡದು ಹಾಕೋದು. ಸೊ ಎರಡು ಕೊಟ್ಟು ಅಡ್ವಾನ್ಸ್ ಹಾಕೋದು ಮೇನ್ ಕ್ಯಾಮ್ರಾ ನೋಡಿ ಇದರಲ್ಲಿ ಎರಡು ಸ್ಕ್ರೀನ್ ಇರುತ್ತೆ, ಮುಂದೆ ಒಂದು ಸ್ಕ್ರೀನ್ ಬ್ಯಾಕ್ ಒಂದು ಸ್ಕ್ರೀನ್, ಫ್ರಂಟು ಬ್ಯಾಕ್ ಎರಡು ಕಡೆ ಎರಡು ಸ್ಕ್ರೀನ್ ಇರುತ್ತೆ. ಸೊ ಕ್ಯಾಮ್ರಾ ಓಪನ್ ಮಾಡ್ತೀನಿ, ಅಷ್ಟೇ ಓಪನ್ ಮಾಡ್ತಾ ಇದ್ದು ನೋಡಿ. ಸೊ ನೋಡಿ ಇದು ಚಾರ್ಜಿಂಗ್ ಆಗ್ತದೆ. ಆಮೇಲೆ ಬೈಕಿನ ಮೌಂಟ್ ಮಾಡ್ತಾರೆ ಇಲ್ಲಿ ನೋಡಿ, ಪ್ರೆಸ್ ಮಾಡಿ ಕೆಳಗೆ ಹೇಳಿದ್ರೆ ಓಪನ್ ಕಾಣಿಸ್ತೀವಿ. ಇಲ್ಲಿ ಕ್ಲಿಕ್ ಮಾಡಿ ಚಾರ್ಜಿಂಗ್ ಆಗಿರ್ಬೋದು ಎಲ್ಲ ಇಲ್ಲಿ ಕ್ಲಿಕ್ ಮಾಡಿ, ಓಕೆನಾ. ನೋಡಿ ಇಲ್ಲೊಂದು ಬ್ಯಾಟ್ರಿ, ಇಲ್ಲಿ ಅದು ಆಪೋಸಿಟ್ ಸೈಡಲ್ಲಿ ಬ್ಯಾಟ್ರಿ ನೀವು ಯಾವ ಥರ ಹಾಕೋತೀನಿ ಅಂತ ಸೇಮ್ ಇಲ್ಲೇ ರಿಮೂವ್ ಮಾಡಿದ್ರೆ ಹಂಗೆ ಇಲ್ಲೂ ರಿಮೂವ್ ಮಾಡಬೇಕು. ನೋಡಿ ಇಲ್ಲಿ ಬ್ಯಾಟ್ರಿ ವಿತ್ ಇಲ್ಲಿ ಮೆಮೊರಿ ಕಾರ್ಡ್, ಓಕೆನಾ. ಇವಾಗ ಬ್ಯಾಟ್ರಿ ಫಿಕ್ಸ್ ಮಾಡೋಣ. ಸೊ ಬ್ಯಾಟ್ರಿ ಫಿಕ್ಸ್ ಮಾಡೋಕ್ಕಿಂತ ಮುಂಚೆ ನೋಡಿ ಇದಾಗಲಿ ತೋರಿಸೋದು ಮೌಂಟ್. ಈ ಮೌಂಟು ನೋಡಿ ಎರಡು ಕ್ಲಿಪ್ ಇದೆ, ಕ್ಲಿಪ್ನ ಬರೀ ಇದು ಮ್ಯಾಗ್ನೆಟಿಕ್ ಮೌಂಟು, ಬರೀ ಕ್ಲಿಪ್ ಆದರೆ ನಿಮಗೆ ಮೋಟರ್ ಮಾಡಬೇಕಾದ್ರೆ ಬೈಕಲ್ಲಿ ಇಟ್ಕೋಬೇಕಾದ್ರೆ ಬಿಡೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇದು ಮ್ಯಾಗ್ನೆಟಿಕ್ ಮೌಂಟ್ ಆಗಿದೆ ನೋಡಿ, ಸುಮ್ಮನೆ ಹಿಂಗೆ ಹಾಕಿ ಇಟ್ಕೊಗುತ್ತೆ. ಸೊ ಅಂಟ್ಕೊಳ್ಳೋಕ್ಕಿಂತ ನೀವು ಹಿಂಗೆ ಲಾಕ್ ಮಾಡೋಕ್ಕಿಂತ ನೋಡಿ ಹಿಂಗೆ ನಾನು ತಿಳಿಸಿ ಏನಾದ್ರು ಮಾಡಿ ಅಳ್ಳಾಡಲ್ಲ, ಎಷ್ಟಾದ್ರು ರಫ್ ಯೂಸ್ ಮಾಡಿ ಅಳ್ಳಾಡಲ್ಲ. ನೋಡಿ ಇದನ್ನ ಮತ್ತೆ ರಿಮೂವ್ ಮಾಡೋದಕ್ಕೆ ಎಷ್ಟೇ ಎರಡು ಬರಲ್ಲ, ಈ ಕಡೆ ಒಂದು ಬಟನ್ ಈ ಕಡೆ ಒಂದು ಬಟನ್ ಇರುತ್ತೆ. ಇದನ್ನ ಎರಡನ್ನ ಪ್ರೆಸ್ ಮಾಡೋದಕ್ಕೆ ಈಗ ಪ್ರೆಸ್ ಮಾಡಿದ್ರೆ ನೋಡಿ ಹಿಂಗೆ ಬರುತ್ತೆ, ಓಕೆನಾ. ಇದೇ ಸೇಮ್ ಮತ್ತೆ ನಾವು ಈ ಮೌಂಟ್ ಹಾಕಿದ್ರೆ ಆಮೇಲೆ ತೋರಿಸ್ತೀನಿ ನಿಮಗೆ, ಬಟ್ ಕ್ಯಾಮ್ರಾ ಮಾಡ್ತೇವೆ. ಓಪನ್ ಮಾಡಿ ಫಿಕ್ಸ್ ಮತ್ತು ಕ್ಲೋಸ್ ಬರೀ ಆಮೇಲೆ ಈ ಕಡೆ ಬಟನ್ ಬರುತ್ತೆ QS, ಅದನ್ನು ಬರೀ ಒಂದು ಟ್ಯಾಪ್ ಮಾಡಿದ್ರೆ ನೋಡಿ. ಫಸ್ಟು ಆಸ್ಮೋ ಆ್ಯಕ್ಷನ್ ಪ್ರೋ ಅಂದರೆ ಇದನ್ನು ಆ್ಯಪ್ ಇರುತ್ತೆ ಒಂದು, ಅದನ್ನು ಫೋನಲ್ಲಿ ಇನ್ಸ್ಟಾಲ್ ಮಾಡ್ಬೇಕು. ಇನ್ಸ್ಟಾಲ್ ಮಾಡ್ಕೊಂಡು ಅದಕ್ಕೆ ನಾವು ಆನ್ ಮಾಡಿ ಕನೆಕ್ಟ್ ಮಾಡ್ಕೊಂಡಾಗ ಆನ್ ಆಗುತ್ತೆ. ಅಂದರೆ ನಾವು ಫೈಲ್ಸ್ ಎಲ್ಲ ಏನೇ ಶೇರ್ ಮಾಡ್ಕೊಂಡು ಆರಾಮಾಗಿ ಬರೋ ವೈಫೈನ ಶೇರ್ ಮಾಡ್ಬೋದು. ನೋಡಿ ಡೇಟು ಟೈಮು ಎಲ್ಲ ಸೆಟ್ ಮಾಡಿ ಫಸ್ಟೇ ಬರುತ್ತೆ, ಡೇಟು ಟೈಮೆಲ್ಲ ಸೆಟ್ ಮಾಡ್ಬೋದು. ಇವತ್ತು ಡೇಟ್ ಬಂದು 7 ಮಾರ್ಚು 2026 ರೈಟ್. ಮತ್ತು ಟೈಮು ಸೆಟ್ ಮಾಡಬೇಕು. ಅಂದರೆ ಇದು ನೋಡಿ ಇವಾಗಿನ ಬ್ಯಾಟ್ರಿಗೆ ಇನ್ನು 2 hours 54 minutes ನಾವು ವೀಡಿಯೋಸ್ ಮಾಡ್ಬೋದು. ಇವಾಗ ಟೈಮ್ ಅದು 4 o'clock. ನೋಡಿ ಸ್ಟಾರ್ಟ್. ನಿಮಗೆಲ್ಲ ತೋರಿಸ್ತೀನಿ, ತೋರಿಸೆಲ್ಲ ಮತ್ತೆ ಅಂದರೆ ಲೈಟಿಂಗ್ ಮಾಡಬೇಕು, ಮತ್ತು ಬ್ಯಾಟ್ರಿಗೆ ಕನೆಕ್ಟ್ ಮಾಡಬೇಕು, ಎಲ್ಲ ತೋರಿಸಿದೆ. ಇವಾಗ ಕ್ಯಾಮ್ರಾ ಸೆಟಪ್ ನೋಡಿ. ನಾವು ಸೆಲ್ಫಿ ವೀಡಿಯೋ ಮಾಡಿದ್ರೆ ನಿಮ್ಗೆ ಇನ್ನೇನು ಕಾಣಿಸ್ತಾ ಇಲ್ಲ, ಮತ್ತೆ ನಿಮ್ಗೆ ಕಾಣಿಸ್ತಾ ಇರೋದು ಕ್ಯಾಮ್ರಾ ಆನ್ ಮಾಡಿದಂಗೆ ಅಂದರೆ ಇದು ಕ್ಯಾಮ್ರಾ ಆನ್ ಮಾಡೋದು, ವೀಡಿಯೋ ಆನ್ ಮಾಡೋದು ಇದು. ಬೇಗ ಹೆಂಗೆ ಮಾಡಿದ್ರೆ ಸುಮ್ಮನೆ ಜಸ್ಟ್ ಒಂದೇ ಒಂದು ಕ್ಲಿಕ್ ಹಿಂಗೆ ಮಾಡಿದ್ರೆ ಆನ್ ಕ್ಯಾಮ್ರಾ ಆನ್. ಎಷ್ಟು ಕ್ವಾಲಿಟಿ ಬರ್ತಿದೆ ಅಂದರೆ ಯಾವ ಐಫೋನ್ 17 Pro Max ಏನು ಮಾಡೋಕ್ಕಲ್ಲ, ಅಷ್ಟು ಚೆನ್ನಾಗಿದೆ ಕ್ಯಾಮ್ರಾ ಕ್ವಾಲಿಟಿ ಮಾತ್ರ ಬೆಂಕಿ. ಇದೆಲ್ಲ ಗೋಪ್ರೋ ಕಿಲ್ಲರ್ ಅಂತ ಹೇಳ್ಬೋದು DJI ಕ್ಯಾಮ್ರಾ, ಅಷ್ಟು ಚೆನ್ನಾಗಿದೆ. ಇದು DJI ಎಲ್ಲ ಬರ್ಬೇಕಾದ್ರೆ ಫಸ್ಟು ಗೋಪ್ರೋನೇ ಇದ್ದಿದ್ದು, ಗೋಪ್ರೋ ತುಂಬ ಚೆನ್ನಾಗಿ ಹೆಸರು ಮಾಡಿದ್ದು. DJI ಯಾವಾಗ ಬಂತು ಗೋಪ್ರೋ ಕಿಲ್ಲರ್ DJI. ನೋಡಿ ಇದು ಆಫ್ ಮಾಡ್ತೀನಿ. ಸೊ ಕ್ಯಾಮ್ರಾ ರೆಕಾರ್ಡ್ ಆಗಿರುತ್ತೆ. ಸೊ ನಿಮಗೆ ಬಂದರೆ ನೋಡಿ ಇಲ್ಲಿ ನೋಡಿ ಫೋಟೋ ತಗೊಂಡು ಫೋಟೋ ವಿಡಿಯೋ ನೈಟ್ ಮೋಡ್ ಎಲ್ಲ ಇದೆ, ಸ್ಲೋ ಮೋಷನ್ ಎಲ್ಲ ಇದೆ. ಇಷ್ಟು ಕ್ಯಾಮ್ರಾ ಚೆನ್ನಾಗಿ. ಇನ್ನೊಂದೇನೆಂದರೆ ಕೇಸ್ನ ಯಾವ ಥರ ಫಿಕ್ಸ್ ಮಾಡೋದು ಹೇಳ್ಬೋದು ನಿಮಗೆ. ಸೊ ಇಲ್ಲಿ ನೋಡಿ ಇದನ್ನು ಮೇಲ್ಗಡೆ ಮಾಡಿ ಈ ಕೇಸ್ನ ಈ ಕಡೆಯಿಂದ ಮೌಂಟ್ ಮಾಡಬಾರ್ದು, ಈ ಕಡೆಯಿಂದ ಮೌಂಟ್ ಮಾಡಿದ್ರೆ ಕೂರಲ್ಲ, ಈ ಲೆನ್ಸಲ್ಲೇ ಫಿಕ್ಸ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, ಇದನ್ನು ಕರೆಕ್ಟಾಗಿ ಆ್ಯಂಗಲ್ ಯಾವ ಕಡೆ ನೋಡ್ಬೋದು, ಆ್ಯಂಗಲ್ ನೋಡ್ಕೊಂಡು ನೋಡಿ ಈ ಬಟನ್ ಇರುತ್ತೆ ಬಟನ್, ಇಲ್ಲೂ ಸೇಮ್ ಬಟನ್ ಇರುತ್ತೆ, ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ನೀವು ಈ ಕಡೆಯಿಂದ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು. ಜಸ್ಟ್ ಪ್ರೆಸ್ ಮಾಡಿ ಕರೆಕ್ಟಾಗಿ ಕೊಟ್ಟು ನೋಡಿ ಬರೀ ಒಂದು ಟ್ಯಾಪ್ ಫಿಕ್ಸ್ ಆಯ್ತಲ್ವಾ. ಇದು ಫಿಕ್ಸ್ ಆದಮೇಲೆ ಸೆಲ್ಫಿ ಸ್ಟಿಕ್, ನೀವು ವ್ಲಾಗಿಂಗ್ ಮಾಡ್ತೀನಿ ಡೈಲಿ ವ್ಲಾಗಿಂಗ್ ಇಲ್ಲ ಅಂದರೆ ಸೆಲ್ಫಿ ಸ್ಟಿಕ್ಗೆ ಇದೊಂದು ಮೌಂಟ್ ಬರುತ್ತಲ್ಲ, ಈ ಮೌಂಟನ್ನು ಫಿಕ್ಸ್ ಮಾಡಬೇಕಿಲ್ಲ. ಇದೇನು ಫಿಕ್ಸ್ ಮಾಡೋದಂದರೆ ಸೇಮ್ ಹಿಂಗೆ ಫಿಕ್ಸ್ ಮಾಡೋದು, ಈ ಥರ ಒಂದು ಇಟ್ಕೊಟ್ಟಿರ್ತಾರೆ. ಸೊ ಅದನ್ನು ಇಲ್ಲಿ ಹಾಕಿ ಟೈಟ್ ಮಾಡೋದು ಫುಲ್ ಟೈಟ್. ಇದನ್ನು ಜಸ್ಟ್ ಟ್ಯಾಪ್ ಮಾಡಿದ್ರೆ ಆಯ್ತು, ವ್ಲಾಗಿಂಗ್ ಸ್ಟಾರ್ಟ್ ನೋಡಿ. ಇಷ್ಟೇ
ಆರಾಮಾಗಿ ಲಾಗಿಂಗ್ ಮಾಡ್ಬೋದು. ಇದು ಸೆಲ್ಫಿ ಲಾಗಿಂಗ್ ನಾವು ಮಾಡೋದು. ನೆಕ್ಸ್ಟ್ ನಮ್ಮ ಹತ್ರ ಹಿಂಗಡೆ ವಿಡಿಯೋ ಮಾಡೋದು, ಆರಾಮಾಗಿ ವಿಡಿಯೋ ಮಾಡೋದು. ಫುಲ್ ಸ್ಟೇಬಲ್, ಸ್ವಲ್ಪನೂ ಶೇಕ್ ಆಗಲ್ಲ. ನಿಮ್ಮ ವಿಡಿಯೋ ಸ್ವಲ್ಪನೂ ಹಿಂಗೆ ಬರಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಕ್ವಾಲಿಟಿ ಅಂತೂ ನೋ ಕಾಂಪ್ರಮೈಸ್, ಅಷ್ಟು ಚೆನ್ನಾಗಿದೆ ಕ್ಯಾಮ್ರಾ. ಸೊ ಯಾರೇ ಯಾರೇ ಹೊಸದಾಗಿ ನೋಡ್ತಾ ಇದ್ದಾರೆ ಅಂದರೆ DJI Action 520 4 ಕಾಂಬೋ ಎಲ್ಲ ಇದೆ. 4 ತೊಗೊಬಿಡಿ. 4 ಅಷ್ಟು ಕ್ಯಾಮ್ರಾ ಕ್ವಾಲಿಟಿ ಕಡಿಮೆ, ಆಮೇಲೆ ಬ್ಯಾಟ್ರಿ ಪಿಕಪ್ ಕಡಿಮೆ. ಮೇನಾಗಿ ಇದು ಬ್ಯಾಟ್ರಿ ಪಿಕಪ್ ಜಾಸ್ತಿ. ಆಮೇಲೆ ಇನ್ನೊಂದು ಏನಂದರೆ ಕ್ವಾಲಿಟಿ ಮಾತ್ರ ಬೆಂಕಿ, ತುಂಬ ಚೆನ್ನಾಗಿದೆ. ಸೊ ಬಾಕ್ಸ್ ಒಳಗಡೆ ಇಷ್ಟು ಬರುತ್ತೆ. ಇನ್ವೆಸ್ಟ್ ಮಾಡೋದು ಮಾಡ್ತೀರಾ ಕರೆಕ್ಟಾಗಿ, ತುಂಬ ಥಿಂಕ್ ಮಾಡಿ, ತುಂಬ ರಿವ್ಯೂಗಳು ನೋಡಿ. ಯೂಟ್ಯೂಬಲ್ಲಿ ನಾವು ಒಬ್ಬನೇ ಅಲ್ಲ, ತುಂಬ ಜನ ವೀಡಿಯೋ ಮಾಡ್ತಾರೆ, ತುಂಬ ರಿವ್ಯೂಗಳು ನೋಡಿ. ಇನ್ವೆಸ್ಟ್ಮೆಂಟು 2,000-3,000 ಆಗಿದ್ರೆ ನೀವು ಹೋಗಿ 2,000-3,000 ಆಗೋದು. 40,000, 50,000, 30,000 ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಸೊ ಒಂದ್ಸತಿ ಇನ್ವೆಸ್ಟ್ಮೆಂಟ್ ಮಾಡೋದು ಇದು 46,000 ರೂಪಾಯಿ ಏನು ಆಫರ್ ಅಂದರೆ 46,000 ರುಪೀಸ್. ನೀವು ಒಂದ್ಸತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು 5 to 6 ಇಯರ್ಸ್ ಆರಾಮಾಗಿ ಯೂಸ್ ಮಾಡೋದು. ನೀವು ಏನು ಮಾಡ್ತಾರೆ ತುಂಬ ಚೆನ್ನಾಗಿದೆ. ಒಂದ್ಸತಿ ಇನ್ವೆಸ್ಟ್ಮೆಂಟ್ ಮಾಡೋದು ಮಾಡಿ, ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡಿ, ತುಂಬ ಚೆನ್ನಾಗಿ ಬೆಳೀರಿ. ಎಲ್ಲರೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಇದೇ ಥರ ಪ್ರೀತಿ ಪ್ರೋತ್ಸಾಹ ಹಂಗೆ ಹೇಳಿರಿ. ಥ್ಯಾಂಕ್ ಯು, ಧನ್ಯವಾದ.